ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವಿಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನನಗೆ ತುಂಬ ಸ್ಪೆಷಲ್ ಆಗಿರೋ ಡೇ. ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ತಮ್ಮನೆಲ್ಲ ನೋಡಿರ್ತೀರಾ. ಆ್ಯಂಡ್ ಆದರೂ ಹೇಳ್ತಾ ಇದ್ದೀನಿ. ಸೊ ಇವತ್ತು ನನ್ನ ಅಣ್ಣನ ಮೂವಿ ಮಹಾದೇವ ಪ್ರೀಮಿಯರ್ ಶೋ ಅಲ್ಲ, ಸೆಲೆಬ್ರಿಟಿ ಶೋಗೆ ಹೋಗ್ತಾ ಇದ್ದೀವಿ. ನನ್ನ ಜೊತೆಗೆ ಸೆಲೆಬ್ರಿಟಿನೇ ಇದ್ದಾರೆ, ನಮ್ಮತ್ತಿಗೆ ಆ್ಯಂಡ್ ನಿಶಾ ಅವರು ಇದ್ದಾರೆ. ಹಾಯ್ ನಿಶಾ ಅವರೇ. ಆ್ಯಂಡ್ ಅದಕ್ಕೆ ಎಸ್, ಇಷ್ಟೇ ಎಕ್ಸೈಟ್ ಆಗಿದ್ರೆ? ಎಕ್ಸೈಟ್ಮೆಂಟ್ ಕಿಂತ ಜಾಸ್ತಿ ಭಯಾನೇ ಇದೆ. ಯಾವ ಥರ ರಿಯಾಕ್ಷನ್ಸ್ ಬರುತ್ತೆ, ಜನ ಹೆಂಗೆ ತಗೋತಾರೆ ಅನ್ನೋದು. ಬಟ್ ಅಫ್ಕೋರ್ಸ್ ನಾನು ಸಿನಿಮಾ ಆಲ್ರೆಡಿ ನೋಡಿದ್ದೀನಿ, ನನಗಂತೂ ತುಂಬ ಇಷ್ಟ ಆಗಿದ್ದೀನಿ. ಅದು ಎಷ್ಟು ಸತಿ ನೋಡಿದ್ರೂ ಸಾಲಲ್ಲ ಅನ್ನೋ ಥರ ಮತ್ತೆ ಮತ್ತೆ ಹೋಗಿ ನೋಡಬೇಕು ಅಂತ. ಅಂದರೆ ನಾನು ಆಲ್ರೆಡಿ 3 ಸತಿ ನೋಡಿದ್ದೀನಿ, ಹಾಗೂ ನನಗೆ ಅಯ್ಯೋ ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ ಅಂತ ಆ ಕುತೂಹಲ ಇನ್ನೂ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ನನಗೆ ಕೇಳಬೇಕಂದ್ರೆ, ನನಗೆ ಅರ್ಧಂಬರ್ಧನೂ ನಾನು ಸಿನಿಮಾ ನೋಡಿಲ್ಲ. ಯಾಕೆ ಅಂದರೆ ನಾನು ಆ ಕ್ಯೂರಿಯಾಸಿಟಿನ ಹಾಗೆ ಇಟ್ಕೊಂಡಿದ್ದೀನಿ. ನಾನು ಒಟ್ಟಿಗೆ ನೋಡಬೇಕು, ಒಟ್ಟಿಗೆ ಅದನ್ನ ಲೈಕ್ ನಂಗೆ ಹೆಂಗಿದೆ ಅಂದರೆ, ನಿಜವಾಗ್ಲೂ ಇವತ್ತು ಮೂವಿಗೆ ಹೋಗ್ಬೇಕಾದ್ರೂ ನಿನ್ನೆ ಎಲ್ಲ ನೈಟ್ ಎಲ್ಲ ಯೋಚನೆ ಮಾಡಿದ್ದೀನಿ ನಾನು. ಓಕೆ, ಹಿಂಗಿರತ್ತೆ ಮೂವಿ, ಹಿಂಗಿರತ್ತೆ. ಅದರಲ್ಲೂ ವಿಡಿಯೋ ಸಾಂಗ್ ಬಿಟ್ರು, ಎದೆಲಿ ತಂಗಾಳಿ. ಸೊ ಅದನ್ನ ನೋಡಿದ್ಮೇಲೆ ಅಂತೂ ನಿಜವಾಗ್ಲೂ ಸಾಂಗ್ ಮುಗ್ದಾದ್ಮೇಲೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಲಿಟ್ರಲಿ. ನಮ್ಮ ಅಣ್ಣನ ನಾನು ಆ ಥರ ನೋಡಿದಾಗ, ನಮ್ಮ ಅಣ್ಣ ಅನ್ನೋದಕ್ಕಿಂತ ಆಡಿಯನ್ಸ್ ಆಗಿ ನಾನು ನೋಡಿದಾಗ ಏನೋ ಇದೆ ಮೂವಿಲಿ, ನಿಜವಾಗ್ಲೂ ನೋಡಲೇಬೇಕು ಅನ್ನೋ ಆ ಒಂದು ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ಇದೆ. ಸೊ ಕಾಯ್ತಾ ಇದ್ದೀನಿ ನಾನು ನೋಡೋಕ್ಕೆ, ಇವತ್ತು ನೋಡಲೇಬೇಕು. ಆ್ಯಂಡ್ ನಿಮಗೂ ರಿವ್ಯೂನ ತಿಳಿಸ್ಕೊಡ್ತೀನಿ. ರಿವ್ಯೂ ಮಾಡಬೇಕು ಅಂತ ಇದನ್ನು ಮಾಡ್ತಿಲ್ಲ ನಾನು. ಸೊ ಇದು ನನಗೆ ಸ್ಪೆಷಲ್ ಡೇ. ಇದು ನನ್ನ ಅಣ್ಣನ ಮೂವಿ. ಯೂಶಲಿ ನಾನು ಎಲ್ಲ ಸೆಲೆಬ್ರಿಟಿ ಶೋಗೂ ಹೋಗ್ತಾ ಇರ್ತೀನಿ, ನನ್ನನ್ನು ಕರೀತಾ ಇರ್ತಾರೆ. ಬಟ್ ಇದು ನನಗೆ ಸೋ ಸ್ಪೆಷಲ್, ಯಾಕೆಂದರೆ ಇದು ನನ್ನ ಅಣ್ಣನ ಮೂವಿ ಅಂತ. ಸೊ ಹಾಗಾಗಿ ವ್ಲಾಗ್ ಮಾಡೋಣ ಅಂತ ಐ ಸ್ಟಾರ್ಟೆಡ್ ಇಟ್. ಜೂನ್ 6ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಹೋಗಿ ನೋಡಿ. ಮಹಾದೇವನ ಸಪೋರ್ಟ್ ಮಾಡಿ, ವಿನೋದ್ ಪ್ರಭಾಕರ್ನ ಸಪೋರ್ಟ್ ಮಾಡಿ. ಸೊ ಇದೊಂದು ಆ್ಯಕ್ಚುಲಿ ಯಾವ ಥರ ಮೂವಿ ಅಂತಂದರೆ, ನೀವು ವಿನೋದ್ ಪ್ರಭಾಕರ್ನ ನೋಡಕ್ ಹೋಗ್ತೀರಾ, ಬಟ್ ಬರಬೇಕಾದ್ರೆ ಆ ಮಹಾದೇವನ ಒಂದು ಫೀಲಲ್ಲೇ ಈಚೆ ಬರ್ತೀರಾ. ಸೊ ಆ ಥರ ಒಂದು ಮೂವಿ. ವಿನೋದ್ ಪ್ರಭಾಕರ್ ನನ್ನ ಗಂಡ ಅನ್ನೋದಕ್ಕೆ ನಾನು ಹೇಳ್ತಾ ಇಲ್ಲ, ಬಟ್ ತುಂಬಾನೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಮಹಾದೇವನಾಗಿ ಅಂದ್ರೆ ಹಿ ಹ್ಯಾಸ್ ಲಿವ್ಡ್ ಲೈಕ್ ಮಹಾದೇವ ಇನ್ ದ ಮೂವಿ. ಆ್ಯಂಡ್ ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಯೂಶಲಿ ನಾನು ಅದಕ್ಕೆ ಅವ್ರನ್ನ ತುಂಬಾ ರೇಗಿಸಿದೀವಿ ಕೂಡ. ಮಾತಾಡಿ, ಸೆಟ್ಟಲ್ಲಿ ಇದ್ದಂಗೆ ಇರಬೇಡಿ, ನಗಿ ಅಣ್ಣ, ನಮ್ಮ ಹತ್ರ ಮಾತಾಡಿ ಅಂತ. ಈವನ್ ಆ ಕ್ಯಾರೆಕ್ಟರ್ ಅಲ್ಲೇ ಇರ್ತಾ ಇದ್ರು. ಅವ್ರ ಮನೇಲೂ ಕೂಡ ಜಾಸ್ತಿ ನಗ್ತಾ ಇರ್ಲಿಲ್ಲ, ಅದೇ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿರ್ತಾ ಇದ್ರು. ಆ ಥರ ಡೆಡಿಕೇಶನ್ ಅಲ್ಲಿ ಮಾಡಿರೋ ಅಂಥದ್ದು ಅವರು ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಸೊ ನನಗೆ ಇನ್ನೂ ಯಾವ ಲೆವೆಲ್ಗೆ ಎಕ್ಸೈಟ್ ಆಗಿದ್ದೀನಿ ಅಂದರೆ, ಯಾವಾಗ ಹೋಗ್ತೀನಿ, ಸಿನಿಮಾ ಶುರು ಆಗುತ್ತೆ, ಯಾವಾಗ ನೋಡ್ತೀನಿ ನಾನು ಮಣ್ಣನ್ನ ಆ ಥರ ಅಂತ. ಐ ಮೀನ್ ಹೇಳಿ ಅದಕ್ಕೇನು ಅಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ಆ ಭಯನೂ ಅಂದ್ರೆ ಯಾಕೆ ಅಂತ ಅಂದ್ರೆ, ಈ ತರ ಸಿನಿಮಾ ಆನ್ ಸ್ಕ್ರೀನ್ ನಾವು ತುಂಬಾ ದಿನ ಆಯ್ತು ನೋಡಿ. ಒಂದು ಕನೆಕ್ಟ್ ಆಗುವಂತ ಸಿನಿಮಾ, ಒಂದು ಅಂದ್ರೆ ನಾವು ಎಷ್ಟೋ ನಾವು CGಗಳಾಗ್ಲಿ ಅದು ಇದು ಎಲ್ಲ ನೋಡ್ತಾ ಇರ್ತೀವಿ, ಬಟ್ ಕನೆಕ್ಟ್ ಆಗುವಂತ ಸಿನಿಮಾ ತುಂಬಾ ರೇರ್ ಬಂದಿರೋದು. ಸೊ ಎಸ್, ತುಂಬಾ ಒಂದು ಸ್ಟೇಜಸ್ ಅಲ್ಲೂ ಹೇಳಿದ್ದಾರೆ ಅವರು, ಕರುಳಿನ ಕೂಗು ಹೆಂಗಿತ್ತು ಅದೇ ತರ ಒಂದು ಫೀಲಲ್ಲೇ ನೀವು ಈಚೆ ಬರ್ತೀರಾ ಅಂತ. ಸೊ ಅಂದ್ರೆ ಈ ಒಂದು ಸಿನಿಮಾದಲ್ಲಿ ಆ ಒಂದು ಫೀಲ್ ಖಂಡಿತವಾಗಿ ಆಗುತ್ತೆ ಎಲ್ಲರೂ. ನಾನಂತೂ 3 ಸತಿ ನೋಡಿದ್ದೀನಿ, 3 ಸತಿನೂ ಹತ್ಕೊಂಡೇ ಬಂದಿದ್ದೀನಿ. ಈ ಸತಿನೂ ಅಳಕ್ಕೆ ಹೋಗ್ತಾ ಇದ್ದೀನಿ. ನಿಜ ಹೇಳ್ಬೇಕು, ಲಿಟ್ರಲಿ ನಾನು ಟಿಶ್ಯೂ ಪೇಪರ್ ತಗೊಂಡ್ ಬಂದಿದ್ದೀನಿ ಆಲ್ರೆಡಿ. ಬಿಕಾಸ್ ಆ ಸಾಂಗ್ ನೋಡೇ ನಾನು ಆಲ್ರೆಡಿ ಅಳ್ತಾ ಇದ್ನಲ್ಲ. ಸೊ ನಿಜವಾಗ್ಲೂ ಸಿನಿಮಾ ನೋಡಿ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ನಾನು ಅಳ್ತೀನಿ ಅಂತ. ಬಿಕಾಸ್ ಏನೇ ಆಗಲಿ ಆಡಿಯನ್ಸ್ ಆಗಿ ನೋಡಿದ್ರೆ ನಾವು ನಿಜವಾಗ್ಲೂ ಅದು ಕನೆಕ್ಟ್ ಆಗೇ ಆಗ್ತೀವಿ. ವಿ ಕ್ಯಾನ್ ಫೀಲ್ ದಟ್ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ ಹೆಂಗ್ ಪ್ಲೇ ಆಗುತ್ತಲ್ಲ, ಸೊ ಸ್ಕ್ರೀನ್ ಮೇಲೆ ಒಂದು ಸಾಂಗಲ್ಲಿ ಬಂದು 10-5 seconds ಅಲ್ಲೇ ಆ ಕ್ಯಾರೆಕ್ಟರ್ ನಾನು ಆಲ್ರೆಡಿ ಹತ್ತಿದ್ದೀನಿ ಅಂದರೆ, ಇಡೀ ಸಿನಿಮಾ ಆ ಕ್ಯಾರೆಕ್ಟರ್ ಅದೇ ಥರ ಪ್ಲೇ ಆಗುತ್ತೆ ಅಂದರೆ ಡೆಫಿನೆಟ್ಲಿ ನಾನಂತೂ ಅಳ್ತೀನಿ ಅಂತ ಪಕ್ಕಾ ಕನ್ಫರ್ಮ್. ಗೊತ್ತಲ್ವಾ, ನಾನು ಅಳೋದಕ್ಕೆ ಫೇಮಸ್ ಆದವಳು. ಸೊ ಅದು ಆ್ಯಕ್ಟಿಂಗು, ಬಟ್ ಇದು ರಿಯಲ್ ಆಗಿ ಅಳ್ತೀನಿ. ಸೊ ನಿಶಾ ಅವರೇ, ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬಾ ಎಕ್ಸೈಟ್ ಆಗಿದ್ದೀನಿ. ಇಷ್ಟು ದಿನ ಅಣ್ಣನ್ ನೋಡಿದ್ದೆ, ಬೇರೆ ಜಾನರ್ ಅಲ್ಲಿ ನೋಡಿದ್ದೆ, ಆದ್ರೆ ಇವತ್ತು ಈ ಸಿನಿಮಾನೇ ಬೇರೆ ರೀತಿಯಲ್ಲಿದೆ. ಸೊ
ಸೊ ಹೇಗಿರುತ್ತೆ ಅಂತ ನಾನು ಕ್ಯೂರಿಯಾಸಿಟಿಯಲ್ಲಿದ್ದೀನಿ. ಪಾಪ ಅವ್ರಿಗೆ ಸಿನಿಮಾ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ಬೆಳಕಿನ ಅಭಾವ ಇದೆ, ಹಾಗಾಗಿ ಪಾಪ ಅವ್ರು ಅಷ್ಟಕ್ಕಷ್ಟು ಕಾಣಿಸ್ತಿಲ್ಲ. ಖಂಡಿತವಾಗ್ಲೂ ಜೂನ್ 6 ರಿಲೀಸ್ ಆಗ್ತಿದೆ. ಪ್ಲೀಸ್ ನೀವು ಎಲ್ಲರೂ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ಇಷ್ಟೇ ಅಲ್ಲ, ಅಲ್ಲಿ ವ್ಲಾಗ್ ಮುಗ್ದಿಲ್ಲ, ನಾವು ಇನ್ನೂ ಮಾತಾಡೋದು ಬಾಕಿ ಇದೆ. ಇನ್ನೂ ನನ್ನ ಫ್ರೆಂಡ್ಸ್ ಬರ್ತಾರೆ, ಅವ್ರನ್ನೆಲ್ಲರೂ ಮಾತಾಡಿಸ್ಬೇಕು. ಎಲ್ಲರೂ ನಿಮ್ಗೆ ಹೇಳ್ತಾರೆ ಸಿನಿಮಾ, ನಾನು ಹೇಳೋದಲ್ಲ, ಖಂಡಿತವಾಗ್ಲೂ ಅವ್ರು ಹೇಳ್ತಾರೆ. ಸೊ ಮೇ ಬಿ ಅವಾಗ ನೀವು ನಂಬ್ತೀರಾ ಅನ್ಸುತ್ತೆ. ಸೊ ಸಿಯಾ ಚೆನ್ನಾಗಿದ್ದೀವಿ. ಈಗ ಅತ್ತಿಗೆ ಕಾರ್ ಪಾರ್ಕ್ ಮಾಡ್ತಿದ್ದಾರೆ. ನಿಶಾ ಅವರೇ, ಏನ್ ಸಮಾಚಾರ? ಹೇಳ್ಬೇಕು, ನನ್ನ ವ್ಲಾಗಲ್ಲಿ ತುಂಬಾ ದಿನ ಆದ್ಮೇಲೆ ಕಾಣಿಸ್ಕೊತಾ ಇದ್ದೀನಿ. ನಾವಂತೂ ವಾರದಲ್ಲಿ 4 ಸಲ ಆದ್ರೂ ಸಿಗ್ತೀವಿ, ಆದ್ರೂ ಈ ತರ ಮಾತ್ರ ಸಿಗಲ್ಲ. ತುಂಬಾ ಸಲ ಹೇಳೋದೇನು ಗೊತ್ತಾಗುತ್ತಾ? ಅಯ್ಯೋ ಎಷ್ಟು ದಿನ ಆಯ್ತು ನೋಡಿ, 1 ವರ್ಷ ಆಯ್ತಲ್ವಾ? ಖಂಡಿತ. ಇನ್ನು ಲಾಸ್ಟ್ ಇಯರ್ ಅಲ್ವಾ ಮೀಟ್ ಮಾಡಿದೀವ, ಮೀಟ್ ಮಾಡ್ತಿದ್ದೀವಿ. ನನ್ನ ಆಡಿಯನ್ಸ್ ಗೊತ್ತು, ಯಾಕೆ ಹೇಳಿ, ಲಾಸ್ಟು ಎಲ್ಲ 2 ಬ್ಲಾಗಲ್ಲೂ ಎರಡರಲ್ಲೂ ಇದ್ದೀರಾ. ಧರ್ಮಸ್ಥಳ, ಮಂತ್ರಾಲಯ, ರಾಯರು. ಖಂಡಿತ. ಎಸ್, ಇವಾಗ ಅಣ್ಣನ ಮೂವಿ ನೋಡಕ್ಕೆ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ನೀವು ಬಂದು ಥಿಯೇಟರ್ಸ್ ಅಲ್ಲಿ ಮೂವಿ ನೋಡಿ. ಹೌದು, ಖಂಡಿತವಾಗ್ಲೂ ನೋಡಿ. ಆ್ಯಂಡ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ಇದೊಂದು ಫ್ಯಾಮಿಲಿ ಓರಿಯೆಂಟೆಡು. ಸೊ ನೀವೆಲ್ಲರೂ ಫ್ಯಾಮಿಲಿ ಜೊತೆನೇ ಬರಬೇಕು. ಎಕ್ಸ್ಪೆಷಲಿ ನೀವು ಮದುವೆ ಆಗಿದ್ರೆ ತಪ್ಪದೆ ನಿಮ್ಮ ವೈಫ್ನ ಕರ್ಕೊಂಡು ಬರಬೇಕು ಆ ಸಿನಿಮಾ ನೋಡೋಕ್ಕೆ. ಖಂಡಿತ. ಬನ್ನಿ ಹೋಗೋಣ ಅಂತ ಅದಕ್ಕೆ ಬಂತು. ಟಿಕೆಟ್ ಬಂತು. ಸೊ ನಮಗೆ ಫೈನಲಿ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಸೇರಿಸಿ ಇಟ್ಕೊಂಡಿದ್ದೀನಿ, ಎಲ್ಲರನ್ನು ಕರೆದಿದ್ದೀನಿ. ಸಿಯಾ ನಾನು ಬಂದಾಗಲೆಲ್ಲ ನಾನು ವೀಡಿಯೋ ತೆಗೆದು ಪೋಸ್ಟ್ ಮಾಡೋದು ಇವರೇ. ನಿಮ್ಮ ಹೆಸರು ಹೇಳ್ಬಿಡಿ. ಮಂಜು ಅಂತ. ನಿಮ್ಮ ಪೇಜ್ ನೇಮ್ ಡಿಜಿಟಲ್ ಪಿಕ್ಚರ್. ಓಕೆ, ಸೊ ಎಲ್ಲರೂ ಫಾಲೋ ಮಾಡಿ, ಇವ್ರಿಗೂ ಸಪೋರ್ಟ್ ಮಾಡಿ. ನೀವು ಯಾವಾಗಲೂ ನನ್ನ ವೀಡಿಯೋ ಮಾಡಾಕ್ತಿರ್ತೀರಲ್ಲ, ಅದಕ್ಕೆ ನನ್ನ ಯೂಟ್ಯೂಬಲ್ಲಿ ವೀಡಿಯೋ. ಕಿರಣಣ್ಣ ಫೈನಲ್ ಸಿಕ್ಕಿದ್ದಾರೆ. ತುಂಬಾ ವರ್ಷಗಳ ನಂತರ ಅಲ್ವಾ ಅಣ್ಣ? ನೆನ್ನೆ ಸಿಕ್ಕಿದ್ವಲ್ಲ, ಅದು ನಮ್ಗೆ ವರ್ಷನೇ ಅಲ್ವಾ ಅಣ್ಣ? ಹೋದ ವರ್ಷ ಈ ವರ್ಷ ಸಿಕ್ಕಿದ್ವಿ. ಈ ವರ್ಷ ಸಿಕ್ಕಿದ್ದೀವಿ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬಾ ನೋಡಿ, ಆ ಎಕ್ಸೈಟ್ಮೆಂಟ್ ಅಲ್ಲಿ ಬ್ಲ್ಯಾಕ್ ಎಸ್, ಮ್ಯಾಚಿಂಗ್ ಗೊತ್ತಿದೆ. ಮ್ಯಾಚಿಂಗ್ ಸೊ ಖುಷಿ ಆಗ್ತಿದೆ. ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಸಿನಿಮಾ ನೋಡ್ಬೇಕಂದ್ರೆ. ನೀವು? ನಾನು ಕೆಲಸ ಮಾಡಿ ತುಂಬಾ ಸಲ ನೋಡಿದ್ದೀನಿ, ಬಟ್ ಮತ್ತೆ ಹೋದ ತುಂಬಾ ಖುಷಿ ಇದೆ ನಿಮ್ಮ ಜೊತೆ ನೋಡಕ್ಕೆ. ಇದೆಲ್ಲ ಹೇಳ್ತೀನಿ ಆಮೇಲೆ, ಬಟ್ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ, ತುಂಬ ಕಷ್ಟಪಟ್ಟು ವರ್ಕ್ ಮಾಡಿದ್ದಾರೆ. ಸೊ ಅದೆಲ್ಲದಕ್ಕೂ ಫಲ ಸಿಗುತ್ತೆ ಅಣ್ಣ. ಯಪ್ಪ ಶಿವ, ನೋಡಿ ನನ್ನ ಎಷ್ಟು ವಿಡಿಯೋ ಬರೋದೇ ಒಂದು 10 ವಿಡಿಯೋ ಮಾಡಿಬಿಟ್ಟಿದ್ದಾರೆ ಮಂಜು ಅವರು. ಓ ಮೈ ಗಾಡ್, ಇಲ್ಲಿ ನೋಡಿ, ಎಲ್ಲ ನಿಮ್ದೆ. ಎಲ್ಲೆಲ್ಲೂ ನಾನೇ ತರನಾ? ಚಂದು ಅವರೇ, ಚಂದು ಎಷ್ಟಿದೆ? ನಂದು 6. ಪಾಪ ಅವರೇ ನಗ್ತಿದ್ದಾರೆ ಇಸ್ಕೊಂಡು. ಇಲ್ಲೇ ಇದೀವಿ ಅಣ್ಣ. ಪಾಪ ಅವ್ರ ಕೈಲಿ ತರಿಸಿದ್ದೀವಿ. ಧನ್ಯವಾದಗಳು. ಸಿನಿಮಾ ಇಷ್ಟ ಆಗಿದ್ರೆ ಥ್ಯಾಂಕ್ ಯು. ಎಲ್ಲರೂ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ಅಣ್ಣ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಮಾ. ಪರ್ಫಾರ್ಮೆನ್ಸ್ ಎಲ್ರಿಗೂ ಇಷ್ಟ ಆಯ್ತಾ? ಶ್ರುತಿ ಮೇಡಮ್ ಎಸ್ಪೆಷಲಿ ಎಲ್ಲ ಪಾಸಿಟಿವ್ ರೋಲೇ ನೋಡಿ ನೆಗೆಟಿವ್ ರೋಲ್ ಬಯಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ಶ್ರುತಿ ಮೇಡಮ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಮಾದೇವ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ವಿನೋದ್ ಸರ್ ಪರ್ಫಾರ್ಮೆನ್ಸ್ ಬಗ್ಗೆನೇ ಹೇಳಬೇಕು ಅನಿಸುತ್ತೆ, ಬಿಕಾಸ್ ಅದು ತುಂಬ ನೆನಪಲ್ಲಿ ಉಳಿಯುವಂಥ ಪರ್ಫಾರ್ಮೆನ್ಸು. ಅಂದರೆ ಇಷ್ಟು ದಿನ ವಿನೋದ್ ಸರ್ನ ತುಂಬ ಕಮರ್ಷಿಯಲ್ ಒಂದು ಅವತಾರದಲ್ಲಿ ನೋಡ್ತಾ ಇದ್ವಿ, ಬಟ್ ಇದರಲ್ಲಿ ತುಂಬ ಸಟಲ್ ಆಗಿ, ಒಂದು ರಿಸರ್ವ್ಡ್ ಆಗಿ, ಪ್ಯೂರ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಬಟ್ ಸ್ಟಿಲ್ ಆ ಒಂದು ಕಮರ್ಷಿಯಲ್ ಆ್ಯಕ್ಷನ್ ಹೀರೋ ಇಮೇಜ್ ಏನಿದೆ ಅದನ್ನು ಬಿಟ್ಕೊಟ್ಟಿಲ್ಲ. ಒಂದು ಒಳ್ಳೆ ಬ್ಲೆಂಡ್ ಅದು.
ಸೊ ತುಂಬ ಖುಷಿ ಆಯಿತು ವಿನೋದ್ ಸರ್ ನಾನು ನೋಡೋದಕ್ಕೆ. ಎಸ್ಪೆಷಲಿ ಕೆಲವು ಫ್ರೇಮ್ಗಳಲ್ಲಂತೂ ಪಕ್ಕ ಪ್ರಭಾಕರ್ ಸರ್ ಮತ್ತೆ ಸ್ಕ್ರೀನಲ್ಲಿ ಕಾಣಿಸ್ಕೊಂಡೆ ಅನಿಸ್ತಾ ಇತ್ತು. ಆ್ಯಂಡ್ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸಸ್ ಇರ್ಬೋದು, ಎಲ್ಲ ಕ್ಯಾರೆಕ್ಟರ್ ಆರ್ಕ್ ಇರ್ಬೋದು, ಸೂಪರಾಗಿ ಬಂದಿದೆ. ಸೊ ಮಾದೇವ ಕನ್ನಡ ಇಂಡಸ್ಟ್ರಿಗೆ ಲೈಕ್ ಸೆಕೆಂಡ್ ಹಾಫ್ ಆಫ್ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಓಪನಿಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿನೋದ್ ಸರ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಕರೀದಿಕ್ಕೆ ಇದೇ ಆಯಿತು, ನನಗಂತೂ ಖುಷಿ ಆಯಿತು ನಿಮ್ಮನ್ನ ನೋಡಿ. ನಮಗೂ ಅಷ್ಟೇ. ಇನ್ನೇನು ಹೇಳಬೇಕು ಹೇಳಿ? ಏನು ನಾನು ಹೇಳ್ಕೊಟ್ಟಿಲ್ಲ. ಇಲ್ಲ ಆ್ಯಕ್ಚುಲಿ ಖುಷಿ ಆಯಿತು, ತುಂಬ ಸಿನಿಮಾನು ಚೆನ್ನಾಗಿತ್ತು, ಕರೀದು ತುಂಬ ಖುಷಿ ಆಯಿತು. ನನಗೂ ಮಾತು ಬರ್ತಿಲ್ಲ ಸಿನಿಮಾ ನೋಡಾದ್ಮೇಲೆ. ನಾನು ರಿವ್ಯೂಸ್ ಗೊತ್ತಾಯ್ತು, ನನ್ನ ಕೊಡಬೇಕು, ಪಕ್ಕದಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ನಾನು ನೋಡಿದ್ರೆ ಚೆನ್ನಾಗಿ ರಿವ್ಯೂ ಕೊಟ್ಬಿಟ್ಟು ಹೋಗಿ. ನೀವು ಕೊಡಿ. ನಾನು ಕೊಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ಚೆನ್ನಾಗಿ. ಈಗಷ್ಟೇ ಸಿನಿಮಾನ ನೋಡ್ಕೊಂಡು ಆಚೆ ಬಂದ್ವಿ. ಐ ಆಮ್ ಸ್ಪೀಚ್ಲೆಸ್. ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಮೇ ಬಿ ನನಗೆ ಇದರಿಂದ ಆಚೆ ಬರೋಕ್ಕೆ ಮೇ ಬಿ ಇನ್ನೂ ಒಂದು 3 to 4 days ಆಗ್ಬೋದು. ತುಂಬ ಅದ್ಭುತವಾಗಿದೆ. ಆ್ಯಂಡ್ ಐ ಆಮ್ ಪ್ರೌಡ್ಲಿ ಸೇ ದಟ್ ನನ್ನ ಅಣ್ಣ ಎಷ್ಟು ಒಳ್ಳೆ ಮೂವಿ ಮಾಡಿದ್ದಾರೆ ಅಂತ. ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಎಲ್ಲರೂ ಸೇರ್ಕೊಂಡು ಮಾಡಿರೋಂಥ ಮೂವಿ ಅಷ್ಟೇ ಅದ್ಭುತವಾಗಿ ಬಂದಿದೆ. ಪ್ರತಿಯೊಬ್ಬರು ಅವ್ರ ಪಾತ್ರಕ್ಕೆ ಅಷ್ಟೇ ಜೀವ ತುಂಬಿದ್ದಾರೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮಗೆ ನಾನು ಹೇಳ್ತಿದ್ದೀನಲ್ಲ, ಈ ಸಿನಿಮಾಯಿಂದ ಮೇ ಬಿ ನಂಗೆ ಆಚೆ ಬರೋಕ್ಕೆ 1 week ಆಗ್ಬೋದು ಅನಿಸುತ್ತೆ. ಇನ್ನೂ ಎದೆ ಭಾರ ಅಂತಾರಲ್ಲ ಆ ಥರ ಆಗ್ತಾಯಿದೆ. ಮನಸ್ಸಲ್ಲಿ ಹಿಂಗೆ ಇಟ್ಕೊಂಡು ಐ ಮೀನ್ ರಿವ್ಯೂ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೇಳ್ತಿದ್ದೀನಿ ನಾನು. ದಯವಿಟ್ಟು ನೀವೆಲ್ಲರೂ ಬಂದು ಸಿನಿಮಾ ನೋಡಿ. ಖಂಡಿತವಾಗ್ಲೂ ನೀವು ನೋಡಿದಾಗಲೂ ಇದೇ ಥರ ಒಂದು 4 ಜನಕ್ಕೆ ನೀವು ಹೇಳ್ತೀರಾ ಸಿನಿಮಾ ಚೆನ್ನಾಗಿದೆ ಅಂತ. ಅಷ್ಟೇ ಅದ್ಭುತವಾಗಿದೆ. ಇದೇ ಜೂನ್ 6ನೇ ತಾರೀಕು ಬರ್ತಾಯಿದೆ. ಪ್ಲೀಸ್ ಎಲ್ಲರೂ ಬಂದು ನೋಡಿ. ಖಂಡಿತವಾಗ್ಲೂ ಇದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ದಿನ ಅವ್ರು ಮಾಡಿರೋ ಮೂವಿಗಿಂತ ಇದು ತುಂಬ ಡಿಫ್ರೆಂಟ್ ಆಗಿದೆ. ನಿಮ್ಮೆಲ್ರಿಗೂ ಇಷ್ಟ ಆಗ್ತಾರೆ ಅವರು. ನೀವು ಆ ಕ್ಯಾರೆಕ್ಟ್ರಲ್ಲಿ ಇದ್ಬಿಡ್ತೀರಾ ಅನಿಸುತ್ತೆ. ನೋಡ್ತಾ ನೋಡ್ತಾ ಆ ಕ್ಯಾರೆಕ್ಟರ್ನ ನೀವೇ ಅಂದ್ಕೊಂಡ್ಬಿಡ್ತೀರಾ. ಸೊ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಆ್ಯಂಡ್ ಖಂಡಿತವಾಗ್ಲೂ ಹೇಳ್ತಿದ್ದೀನಲ್ಲ, ಪ್ರಾಮಿಸಿಂಗ್ ಐ ಮೀನ್ ನೀವು ನೋಡಿದ್ಮೇಲೆ ನೀವೇ ಒಂದು 4 ಜನಕ್ಕೆ ಹೇಳ್ತೀರಾ ಮೂವಿ ಅಷ್ಟು ಚೆನ್ನಾಗಿದೆ ಅಂತ. ಇದೇ ಜೂನ್ 6ನೇ ತಾರೀಕು. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು ಆಲ್. ನಾನು ರಿವ್ಯೂ ಕೊಡಬೇಕಂದ್ರೆ ಅವರು ಅಳ್ತಿದ್ದಾರೆ. ಏನನ್ನಿಸ್ತು ಗೊತ್ತಿಲ್ಲ ಏನಂತ ಹೇಳಬೇಕು ಅಂತ. ಇಟ್ಸ್ ಓಕೆ. ನಿಜ ತುಂಬ 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 ಚೆನ್ನಾಗಿ ಬಂದಿದೆ. ಯಾಕೆ ಅಂತಂದರೆ ಅಣ್ಣನ ಇಷ್ಟ ಚಿತ್ರಗಳಿಗಿಂತ ಇದು ತುಂಬ ವಿಭಿನ್ನವಾಗಿದೆ. ನಮಗೆ ಒಂದು ಸೆಕೆಂಡ್ ಅದಿನ್ನೂ ಈಗಲೂ ತಲೆಯಲ್ಲಿ ಓಡ್ತಾ ಇದೆ. ಓಕೆ, ನಾನು ಆ ಝೋನಲ್ಲಿ ಇನ್ನೂ ಝೋನ್ ಔಟ್ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನೀವು ಬಂದು ಪ್ರತಿಯೊಬ್ಬರು ಸಿನಿಮಾ ಚಿತ್ರಮಂದಿರದಲ್ಲಿ ನೋಡಿ ಈ ಕನ್ನಡ ಇಂಡಸ್ಟ್ರಿನ ಇನ್ನೂ ಹೆಚ್ಚೆಚ್ಚು ಬೆಳೆಸಬೇಕು. ಹೀಗೆ ಎಲ್ಲ ಆರ್ಟ್ಸ್ ಆ್ಯಂಡ್ ಪ್ರತಿಯೊಬ್ಬರು ಅದ್ರಲ್ಲಿ ಮಾಡಿರೋ ಪ್ರತಿಯೊಂದು ಆರ್ಟಿಸ್ಟು ಒಂದು ಕ್ಯಾರೆಕ್ಟರ್ಗೆ ಫುಲ್ಫಿಲ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ರಿಯಲಿ ನಾನು ಏನೂ ಹೇಳೋಕ್ಕಾಗಲ್ಲ, ನೀವು ಬಂದು ನೋಡಿದಾಗಲೇ ಗೊತ್ತಾಗುತ್ತೆ ಅದು ಎಷ್ಟು ಚೆಂದ ಬಂದಿದೆ ಮೂವಿ ಅಂತ. ಆಲ್ ದಿ ಬೆಸ್ಟ್ ಅಣ್ಣ, ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್. ಎಸ್, ಆಲ್ ದಿ ಬೆಸ್ಟ್ ಅಣ್ಣ. ಒಳ್ಳೇದಾಗಲಿ, ಒಳ್ಳೆ ಸಕ್ಸಸ್ ಸಿಗಲಿ. ಆ್ಯಂಡ್ ನಮಗೆ ಗೊತ್ತು ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿದ್ರೆ ನಮ್ಮ ಜನ ಕೈ ಬಿಡೋಲ್ಲ. ಸೊ ಖಂಡಿತವಾಗ್ಲೂ ನೋಡೇ ನೋಡ್ತಾರೆ. ಆ ಹೋಪ್ ನನಗಿದೆ. ಥ್ಯಾಂಕ್ ಯು. ಆ್ಯಂಡ್ ಆಲ್ ದಿ ಬೆಸ್ಟ್. ಇಡೀ ಟೀಮ್ಗೆ ನಮ್ಮ ಕಡೆಯಿಂದ ಆಲ್ ಬೆಸ್ಟ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಈ ಥರ ಲೈಕ್ ಹೆಚ್ಚೆಚ್ಚಿನ ಕನ್ನಡ ಚಿತ್ರಗಳು ಬರಬೇಕು. ಹಾಗೆ ನಮ್ಮ ಅಭಿಮಾನಿಗಳು ಜಾಸ್ತಿ ಆಗಬೇಕು. ಹೌದು. ಆ್ಯಂಡ್ ಸದ್ಯಕ್ಕೆ ನೀವೇ ನೋಡಿದ್ರಿ, ನನ್ನ ಫ್ರೆಂಡ್ಸ್ ಕೂಡ ರಿವ್ಯೂಸ್ನ ಕೊಟ್ಟಿದ್ದಾರೆ. ನನ್ನ ಫ್ರೆಂಡ್ಸ್ ಅಂತ ಅಲ್ಲ, ನೋಡಿದ ಆಡಿಯನ್ಸು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನೋಡಿದವರೆಲ್ಲ ಹೇಳ್ತಿರೋದು ಇನ್ನೊಂದು ಸಲ ನೋಡಬೇಕು ಅಂತ ಅನ್ನಿಸ್ತಿದೆ ಅಂತ. ನಂಗೆ ತುಂಬ ಖುಷಿ ಆಗ್ತಿದೆ ಆ ರಿವ್ಯೂನ ಕೇಳಿದ್ಮೇಲೆ. ಆ್ಯಂಡ್ ಮೇ ಬಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅನಿಸುತ್ತೆ. ಐ ಆಮ್ ಹೆವಿ, ಐ ಕಾಂಟ್, ನಾನು ಮಾತಾಡೋಕ್ಕೂ ಆಗ್ತಾಯಿಲ್ಲ. ಎಸ್, ಥ್ಯಾಂಕ್ ಯು ಆಲ್. ಯಾರು ಬಂದಿದ್ದಾರೆ? ಕೃತಿ ಚಂದರ್, ಥ್ಯಾಂಕ್ ಯು ಫಾರ್ ಕಮಿಂಗ್. Anytime, anything for you, Kavyu. I love you. I love you. Hey, ಎಲ್ಲರಿಗೂ ನಮಸ್ಕಾರ. ನನ್ನ ಕಾವ್ಯನ ಆಡಿಯನ್ಸ್ಗೆ ನಿಮಗೆ ನನ್ನ ಪ್ರೀತಿಯ ನಮಸ್ಕಾರ. ಇವಾಗೇನ ನಾನು ಮಾದೇವ ಅಂತ ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ. ಸಿನಿಮಾ ನೋಡಿದ್ರೆ ಎಲ್ಲರ ಮನಸ್ಸು, ಪ್ರತಿಯೊಂದು ಆರ್ಟಿಸ್ಟಿನ ಪರ್ಫಾರ್ಮೆನ್ಸು ಮನಸ್ಸಲ್ಲಿ ಉಳಿಯುತ್ತೆ. ಅದ್ರ ಜೊತೆಗೆ ನಮ್ಮ ನಿರ್ದೇಶಕರ ಬರವಣಿಗೆ
ಹಾಗೆ ಅವರ ಒಂದು ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆ ಟೀಮು ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದೆ. ಈ ಸಿನಿಮಾನ ಪ್ರೋತ್ಸಾಹಿಸೋದು ನಮ್ಮ ಆಡಿಯನ್ಸ್ ಎಂದು ದಯವಿಟ್ಟು ಥಿಯೇಟರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಯಾರು ಚೆನ್ನಾಗಿ ಸಿನಿಮಾ ಮಾಡ್ತಾರಲ್ಲ ಅವ್ರಿಗೆ ಪ್ರೋತ್ಸಾಹ ಮಾಡಿ. ಎಂಟೈರ್ ಮಾದೇವ ಟೀಮ್ಗೆ ಆಲ್ ದ ಬೆಸ್ಟ್. ನನಗೆ ಈ ಸಿನಿಮಾ ನೋಡಾದ್ಮೇಲೆ ಇದರಿಂದ ಆಚೆ ಬರೋಕ್ಕೆ ಮೇ ಬಿ ಒಂದು 3 ಡೇಸ್ ಆಗ್ಬೋದು. ಮೇ ಬಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಪ್ರೌಡ್ಲಿ ಸೇ ನನ್ನ ಅಣ್ಣ ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಷ್ಟು ದಿನ ಅವರ ಎಲ್ಲ ಸಿನಿಮಾಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ದಟ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಎಲ್ಲರೂ ಸೇರಿ ಮಾಡಿರುವಂಥ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಸನಾನ್ ಅವರಾಗಿರ್ಬೋದು, ಶ್ರುತಿ ಅಮ್ಮ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ಲಿ ಇಲ್ಲ ಓಕೆ ಅಳಲ್ಲ. ಆ್ಯಂಡ್ ತುಂಬ ಅದ್ಭುತವಾಗಿ ನೋಡಿದವ್ರು ಕೂಡ ಒಂದು 4 ದಿನಕ್ಕೆ ನೀವೇ ಹೇಳ್ತೀರಾ ಮೂವಿ ತುಂಬ ಚೆನ್ನಾಗಿದೆ ಹೋಗಿ ನೋಡಿ ಅಂತ. ನಾನು ಇವಾಗ ನೋಡಿದ್ರು ಮತ್ತೆ ನೋಡ್ಬೇಕು ಅನಿಸ್ತಿದೆ. ಆದರೆ ಇವತ್ತು ಮತ್ತೆ ಅಳ್ಬಾರ್ದು ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ June 6 ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ನಾವು ಕರೆದಿದ ತಕ್ಷಣ ಎಷ್ಟು ಜನ ಸ್ನೇಹಿತರು, ನಮ್ಮೆಲ್ಲ ಸೆಲೆಬ್ರಿಟೀಸು ಎಲ್ಲ ಸ್ನೇಹಿತರು ಬಂದು ಇವರು ನಮ್ಮ ಆಶೀರ್ವಾದ ಮಾಡಿದ್ದಾರೆ. ಈ ಸಿನಿಮಾ ನೋಡಿ ಅವರು ಅನಿಸಿಕೆನ ತಿಳಿಸಿದ್ದಾರೆ. ಅಂದರೆ ನಿಜವಾದ ಅನಿಸಿಕೆನ ಅಲ್ಲಿಂದಲೇ ಬರ್ತಾನೆ ತಿಳಿಸಿದ್ರು. ನಮಗೆಲ್ಲರಿಗೂ ನಮ್ಮ ಫುಲ್ ಟೀಮ್ ಎಲ್ರಿಗೂ ಒಂದು ಕನ್ಫರ್ಮ್ ಆಗಿ ಏನಿತ್ತು ಅಂದರೆ ಸಿನಿಮಾ ನೋಡಿ ಅಟ್ಲೀಸ್ಟ್ ಒಂದು 10 ನಿಮಿಷ ಹ್ಯಾಂಗ್ ಓವರಿಂದ ಹೊರಗಡೆ ಬರೋಲ್ಲ. ಖಂಡಿತ ಎಲ್ಲರೂ ಇಲ್ಲಿ ಒಂದು ಹ್ಯಾಂಗ್ ಓವರ್ ಅರ್ಧ ಗಂಟೆ ಆದ್ರೂ ಗೊತ್ತಿಲ್ಲ, ಹೊರಗಡೆ ಹೋಗಿಲ್ಲ. ತುಂಬ ಎದೆ ಭಾರ ಅನಿಸಿಲ್ಲ. ಎಲ್ಲೋ ಒಂದು ಕಡೆ ನಮಗೆ ಇಲ್ಲೇ 10% ಗೆದ್ದಷ್ಟು ನಮಗೆ ಬಂದಿದೆ. ನಾವು ಏನೇ ಹೊಗಳಿದ್ರು, ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ನಾವು ಏನೇ ಹೇಳಿದ್ರು ಎಲ್ಲ ಅಭಿಮಾನಿ ದೇವರುಗಳು ಇದೇ ಶುಕ್ರವಾರ ಜೂನ್ 6ನೇ ತಾರೀಕು ನಿಮ್ಮ ಮಡಿಲಿಗೆ ಈ ಮಾದೇವನ್ನು ಹಾಕ್ತೀವಿ. ಇದನ್ನು ಆಶೀರ್ವಾದ ಮಾಡೋದು, ಇದನ್ನು ಬೆಳೆಸ್ಕೊಂಡು ಹೋಗೋದು ನಿಮ್ಮ ಎಲ್ಲರ ಕೈಗಿದೆ. ಸೊ ಆ ಒಂದು ಸಹಾಯನ ನೀವೆಲ್ಲ ಮತ್ತೆ ಮಾಡಿಕೊಡ್ತೀರ. ಇನ್ನು ನಮ್ಮ ಟೀಮ್ ಬಗ್ಗೆ, ನಮ್ಮೆಲ್ಲರ ಬಗ್ಗೆ ನಾವು ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ತಿರ್ಗಿ ಅರ್ಧ ಗಂಟೆ ನಾವೆಲ್ಲ ಎಲ್ಲ ಕಡೆ ಕೂತ್ಕೊಂಡು ಮಾತಾಡ್ತೀವಿ. ಅವತ್ತಿಂದ ಇವತ್ತಿನವರೆಗೂ ಮಾದಪ್ಪನ ಬೆಟ್ಟದಿಂದ ಹಿಡಿದು ರಾಯರ ಸನ್ನಿಧಿಯಿಂದ ಹಿಡಿದು ಮಂತ್ರಾಲಯದಿಂದ ಹಿಡಿದು ಶಿರಡಿ ಸಾಯಿಬಾಬಾಯಿಂದ ಹಿಡಿದು ಎಲ್ಲ ಕಡೆನೂ ನಾವು ಊರು ಸೇವೆ ಮಾಡಿದ್ದಾಗಿ ಎಲ್ಲ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ. ಒಂದು ಸಿನಿಮಾ ನನಗೆ ಗೆಲ್ಲಿಸ್ಕೊಡಿ. ಇಡೀ ತಂಡ ತುಂಬಾ ಎಫರ್ಟ್ ಹಾಕಿದ್ದೀವಿ. ಖಂಡಿತ ಆ ಮಾದೇವ ನಮಗೆಲ್ಲ ಸಹಾಯ ಮಾಡ್ತಾರೆ ಅಂತ ನಂಬಿದ್ದೀನಿ. ನಮ್ಮ ಟೀಮ್ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ. ಡೇಟ್ ಮರಿಬೇಡಿ, ಜೂನ್ 6ನೇ ತಾರೀಕು. ಇದೇ ಶುಕ್ರವಾರ ಬಂದಿದೆ. ತಮ್ಮ ಎಲ್ಲ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನಮಗೆ ನಮ್ಮಲ್ಲಿ ಸದಾ ಇರಲಿ ಅಂತ ನಾನು ಕೈ ಜೋಡಿಸಿ ಕೇಳ್ಕೊಂಡಿದ್ದೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಅವರು ನಮ್ಮ ಸಿಸ್ಟರ್ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಮಾ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಪ್ರಭಾತು. ಇದೇ ಜೂನ್ 6ನೇ ತಾರೀಕು ಅಂದರೆ ಈ ಶುಕ್ರವಾರ ಮಾದೇವ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಪ್ರತಿ ಸಲನೂ ನನಗೆ ಆಶೀರ್ವಾದ ನೀಡ್ತಾ ಬರ್ತಿದ್ದೀರಾ. ನಮ್ಮೆಲ್ಲ ಅಭಿಮಾನಿ ದೇವರುಗಳ ಹತ್ರ ಕೇಳ್ಕೊಳ್ಳೋದು, ಈ ಒಂದು ಸಿನಿಮಾ ಗೆಲ್ಸ್ಕೊಡಿ ಅಂತ ನಾನು ಕೇಳ್ತಿದ್ದೀನಿ. ಯಾಕಂದರೆ ತುಂಬ ವಿಭಿನ್ನವಾದ ಒಂದು ಪಾತ್ರದಲ್ಲಿ ನನ್ನ ಸಬ್ಜೆಕ್ಟೇ ಒಂಥರ ಬೇರೆ ಥರದ ಒಂದು ವಿಭಿನ್ನವಾದ ಒಂದು ಸಬ್ಜೆಕ್ಟ್ ಇದು. ಈಗಷ್ಟೇ ಭಾಳಷ್ಟು ಜನ ಸಿನಿಮಾ ನೋಡಿದ್ದಾರೆ, ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಇನ್ನೊಂದ್ಸಲ ನೋಡಬೇಕು ಅಂತಲೂ ಹೇಳ್ತಿದ್ದಾರೆ. ತುಂಬ ಎಮೋಷ್ನಲಾಗಿ ಕನೆಕ್ಟ್ ಆಗ್ತಿದ್ದಾರೆ. ಸೊ ಈ ಒಂದು ಸಿನಿಮಾ ನೋಡಿ ಪ್ರತಿ ಸಲನೂ ನಮಗೆ ಆಶೀರ್ವಾದ ನೀಡ್ತಾ ಬರ್ತಿದ್ದೀರಾ. ಈ ಒಂದು ಸಿನಿಮಾಗೂ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನಮಗೆ ಸದಾ ಇರಲಿ, ಈ ಮಾದೇವನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಡೇಟ್ ಮರಿಬೇಡಿ, ಜೂನ್ 6ನೇ ತಾರೀಕು ಅಂದರೆ ಇದೇ ಶುಕ್ರವಾರ. ದಯವಿಟ್ಟು ಬಂದು ನೋಡಿ, ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ನಾನು ಅವ್ರ ತಂಗಿಯಾಗಿ ಹೇಳ್ತಿಲ್ಲ, ಆಡಿಯನ್ಸ್ ಆಗಿ ಹೇಳ್ತಿದ್ದೀನಿ. ಆ್ಯಂಡ್ ನಾನು ನೋಡೋವಾಗಲೇ ತುಂಬ ಹತ್ತಿದ್ದೀನಿ. ಫಸ್ಟ್ ಟೈಮ್ ಅನಿಸುತ್ತೆ ಇವ್ರು ಸಿನಿಮಾ ನೋಡ್ಕೊಳ್ಳೋಷ್ಟು ಹತ್ತಿರೋದು. ಆ್ಯಂಡ್ ನೀವು ಖಂಡಿತ ನೋಡಲೇಬೇಕು ಸಿನಿಮಾನ. ಆ್ಯಂಡ್
ಆ್ಯಂಡ್ ಆಲ್ ದ ಬರೀ ಅಳೋದು ಮಾತ್ರ ಅಲ್ಲ, ಆಮೇಲೆ ಹತ್ತಿದ್ದೀನಿ ಅಂದರೆ ಬರೀ ಅಳೋ ಸಿನಿಮಾ ಅನ್ಕೊಂಡ್ಬಿಡ್ತಾರೆ. ಆ್ಯಕ್ಷನ್ ಆಗಲಿ ನಂತರ ಬರೀ ಅಳೋದಷ್ಟೇ ಅಲ್ಲ, ಆ್ಯಕ್ಷನು ಇದೆ, ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಅಳೋದಷ್ಟೇ ಅಲ್ಲ, ನಾನು ಮೆನ್ಷನ್ ಮಾಡಿ ಹೇಳಿದ್ದೀನಿ. ಆಲ್ ದಿ ವೆರಿ ಬೆಸ್ಟ್ ಮಹಾದೇವ ಚಿತ್ರಕ್ಕೆ. ಜೂನ್ 6ನೇ ತಾರೀಕು ತಪ್ಪದೆ ಎಲ್ಲರೂ ಸಿನಿಮಾ ನೋಡಬೇಕು. ಥ್ಯಾಂಕ್ ಯು ಪಾ. ಇದಪ್ಪ ಹಾಂ ರೆಡಿ ಸರ್. ರಿಸೆಪ್ಷನ್ ಆಯಿತು. ಹಾಂ ಮ್ಯಾಮ್, ಮಾಡಿದ ಒಳಗಡೆ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಒಂದು ನಿಮಿಷ ಬನ್ನಿ ಅಣ್ಣ, ಇಟ್ಕೊಂಡು ನನ್ನ ಜೊತೆ ಇವಾಗ ಯಾರಿದ್ದಾರೆ ಹೇಳಿ? ಮಹಾದೇವ ಸಿನಿಮಾದ ಡೈರೆಕ್ಟರ್ ನವೀನ್ ರೆಡ್ಡಿ ಸರ್ ಇದ್ದಾರೆ. ಸರ್ ಏನು ಸರ್ ಇಷ್ಟು ಅನಿಸ್ಬಿಟ್ರಿ? ಇಷ್ಟು ಅದ್ಭುತವಾಗಿತ್ತು ಸಿನಿಮಾ. ನಿಮಗೆ ಏನು ಅನ್ನಿಸ್ತು? ನಾವೆಲ್ಲರೂ ಹತ್ತಿರೋದು ನೋಡಿ ಹೇಳ್ತೀವಿ, ಬಟ್ ನಮಗೆಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ಆ ಫೈಟ್ ಸೀನ್ಸ್ ಆಗಿರ್ಬೋದು, ಎಲ್ಲ ಆರ್ಟಿಸ್ಟು ಇಷ್ಟು ಜೀವ ತುಂಬಿದ್ದಾರೆ ಆ ಕ್ಯಾರೆಕ್ಟರ್ಗೆ. ಆ್ಯಂಡ್ ಮೋರ್ ಓವರ್ ಅದರಿಂದ ನಿಮ್ಮ ಶ್ರೀಮನೆ ಇರುತ್ತೆ. ನಿಮಗೆ ಏನು ಅನ್ನಿಸ್ತು? ಇಲ್ಲ, ನಮಗೆ ಆ್ಯಕ್ಚುಲಿ ನಾವು ಸುಮಾರು ಸಲ ನೋಡಿದ್ವಿ. ಸೆಕೆಂಡ್ ಹಾಫ್ ಬಂದಾಗ ನಾವು ನಿಲ್ಲಿಸ್ತಾ ಇರಲ್ಲ, ಹಂಗೆ ಕಂಟಿನ್ಯೂ ನೋಡ್ಕೊಂಡು ಹೋಗ್ತೀವಿ. ಕರೆಕ್ಷನ್ ಮಾಡಬೇಕು ಅಂತ ನಮಗೂ ಅನ್ನಿಸ್ತಿರಲಿಲ್ಲ. ಸಿನಿಮಾ ನೋಡುವಾಗ ಸುಮಾರು ಸಲ ನಾವು ಕೂಡ ಹತ್ತಿದ್ದೀವಿ. ಹೀರೋ ಸರ್ ಆಗಿರ್ಬೋದು, ಹೀರೋ ಸರ್ ವೈಫ್ ಆಗಿರ್ಬೋದು, ಇಷ್ಟು ಸಲ ಅವ್ರು ಹತ್ತಿದ್ದಾರೆ ಅಂದರೆ ನಾನು ಯಾವಾಗ ಹೇಳ್ತಿರ್ತೀನಿ, ಮೇಡಮ್ ನೀವು ಹತ್ತಿರ ನಂಗೆ ಖುಷಿ ಆಗುತ್ತೆ ಅಂತ. ಏನಕ್ಕೆ ಅಂತಂದರೆ ಅದೇ ರಿಸಲ್ಟ್. ನಾವು ಇಷ್ಟು ಕಷ್ಟಪಟ್ಟು ಡೇ ಆ್ಯಂಡ್ ನೈಟು ನಮ್ಗೆ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದರೆ ಇದು ಬೆಳಕ ಸಂಜೆ ನಾವು ಗೊತ್ತಾಗ್ತಿರಲ್ಲ. ಆ ಲೆವೆಲ್ ಕೆಲಸ ಮಾಡಿದ್ದಕ್ಕೂ ಈ ಸ್ಕ್ರೀನ್ ಮೇಲೆ ನೋಡಿ ನಮ್ಗೆ ಸಾರ್ಥಕ ಆಯಿತು. ಆಡಿಯನ್ಸ್ ಎಲ್ಲ ನೋಡಿ ಅಷ್ಟು ಮೆಚ್ಚುಗೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಇತ್ತು. ನಾವು ಇದುವರೆಗೂ ನಮ್ಮ ಸಿನಿಮಾ ಬಗ್ಗೆ ಜಾಸ್ತಿ ಬಿಲ್ಡಪ್ ಕೊಡಬಾರ್ದು, ಜನ ಮಾತಾಡಬೇಕು ಅಂತ ಮಾತಾಡ್ತಾರೆ. ಸೊ ಜನ ಮಾತಾಡೋದಕ್ಕೆ ನಮಗೆ ತಡ್ಕೊಳಕ್ಕಾಗ್ತದೆ, ಖುಷಿ ಆಗ್ತಾ ಇದೆ. ಇವ್ರಿಗೆ ಯಾರಿಗೂ ಮಾತಾಡೋಕೆ ನಾವು ಯಾರೂ ಅವಕಾಶನೇ ಕೊಡ್ತಿಲ್ಲ. ನಾವು ಸಿನಿಮಾ ನೋಡಿ ನಾವೇ ಮಾತಾಡ್ತಿದ್ದೀವಿ. ಆ್ಯಂಡ್ ಇವ್ರ ಮಾತು ಇವಾಗಲೂ ನೋಡಿ, ಇವ್ರನ್ನ ಮಾತಾಡೋಕೆ ನಾನೇ ಗೊತ್ತಾ ಇಲ್ಲ. ಸಿನಿಮಾ ನೋಡಿದ್ಮೇಲೆ ಜನಗಳು ಮನೆಗೆ ಹೋಗಿ ಹ್ಯಾಂಗೋವರಿಂದ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ತಾರೆ ಡೆಫಿನೆಟ್ಲಿ. ಇದು ನನಗೆ ಅವತ್ತಿಂದ ಕಾನ್ಫಿಡೆಂಟ್ ಇತ್ತು. ಸೊ ಅದು ಟ್ರೂತ್, ನಿಜ ಆಗುತ್ತೆ. ನಿಜ ಹೇಳ್ತಿದ್ದಿಲ್ಲ. ನನಗೆ ಅಲ್ಲಿಂದ ಆಚೆ ಬಂದ 10 ನಿಮಿಷ ನಾನು ಯಾರ ಹತ್ರ ಒಂದು ಮಾತು ಆಡಿಲ್ಲ. ನನಗೆ ಅದರಿಂದ ಕಮೋರ್ ಮಾಡೋಕ್ಕೆ ಆಗಲ್ಲ. ನನಗೆ ಎಷ್ಟು ಎದೆ ಭಾರ ಅನ್ಸಲ್ಲ, ನನಗೆ ಮನಸ್ಸಲ್ಲಿ ಅದು ಒಂದು ಭಾರ ಇರುತ್ತೆ. ಆ್ಯಂಡ್ ಮೋರವರ್ ಪ್ರತಿ ಒಂದು ಸೀನ್ ಆಗಿರ್ಬೋದು, ಆ ಇನ್ನೋಸೆನ್ಸ್ ಆಗಿರ್ಬೋದು. ಆ್ಯಂಡ್ ಮೋರವರ್ ನೀವು ಹೇಳಿದ್ರೆ ನೀವೆಷ್ಟು ಸ್ಟ್ರಗಲ್ ಪಟ್ಟಿಲ್ಲ. ಅಣ್ಣನೂ ಅಷ್ಟು ಯಾವಾಗಲೂ ಸಿನಿಮಾ ಬಗ್ಗೆನೇ ಮಾತಾಡೋದು. ಆ್ಯಂಡ್ ಸಿನಿಮಾ ಬಿಟ್ಟರೆ ಇನ್ನೊಂದಿಲ್ಲ. ನಾನು ಮೇ ಬಿ ಮಹಾದೇವ ನನ್ನ ದೇವ್ರ ಹೆಸರು ಥರ ಇದು ನಿಜವಾಗ್ಲೂ ಆ ಹೆಸರಲ್ಲಿರೋದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಮಾದಪ್ಪನ ಆಶೀರ್ವಾದ ನಾವು ಕೂಡ ರಿಲೀಸ್ಗಿಂತ ಮುಂಚೆ ಎಲ್ಲ ಹೋಗಿದ್ವಿ, ಮಾದಪ್ಪನ ಆಶೀರ್ವಾದ ತೊಗೊಂಡು ಬಂದ್ವಿ. ಸೊ ಸಕ್ಸಸ್ಫುಲ್ ಆಗುತ್ತೆ, ನಮಗೆ ಇದೆ. ಹಾಗೆ ಆಗುತ್ತೆ ಸರ್, ಖಂಡಿತವಾಗ್ಲೂ ಆಗುತ್ತೆ. ಆ್ಯಂಡ್ ನಮ್ಮ ಜನ ಚೆನ್ನಾಗಿರೋ ಸಿನಿಮಾನ ಖಂಡಿತವಾಗ್ಲೂ ನೋಡ್ತಾರೆ. ಆ್ಯಂಡ್ ಅವ್ರು ನೋಡೋದಲ್ಲದೆ ಒಂದು 4 ಜನಕ್ಕೆ ಹೇಳ್ತಾರೆ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ. ಖಂಡಿತವಾಗ್ಲೂ ಫ್ಯಾಮಿಲಿ ಸಮೇತ ಬಂದು ಸಿನಿಮಾನ ನೋಡಿ